ಎಲ್ರಿಗೂ ಜೈ ಭೀಮ್. ಇವತ್ತು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಪರಿನಿಬ್ಬಾಣ ದಿನವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲ DSS ಸಂಚಾಲಕರೆಲ್ಲರೂ ಆಚರಣೆ ಮಾಡ್ತಿದ್ದಾರೆ ಮತ್ತು ಕಾರ್ಯಕರ್ತರು ಕೂಡ ಸೇರಿ ಆಚರಣೆ ಮಾಡ್ತಿದ್ದಾರೆ. ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಮಾಡಿದ ನಂತರ ಎಲ್ಲ ಶೋಷಿತ ಸಮುದಾಯವನ್ನು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ ಮಾಡಿ ಅವರನ್ನು ಒಂದು ಒಳ್ಳೆಯ ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಪಟ್ಟಂಥ ಮಹಾನ್ ಚೇತನ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು. ಕೃಷ್ಣಪ್ಪರವರು ಅಂದ ತಕ್ಷಣ ನಮಗೆ ನೆನಪಾಗದೆ ಚಂದ್ರಗುತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ದಲಿತ ಮಹಿಳಾ ಹೆಣ್ಮಕ್ಕಳನ್ನು ಕರ್ಕೊಂಡೋಗ್ಬಿಟ್ಟು ಬೆತ್ತಲೆ ಸೇವೆ ಮಾಡೋದು. ಯಾರಿಗೆ ದೇವಸ್ಥಾನದಲ್ಲಿ ತಾಯಿ ಇದ್ದಾರೆ ಅಂತೇಳಿ ಅಲ್ಲಿ ಹೆಣ್ಮಕ್ಳು ಬೆತ್ತಲೆ ಅಂದರೆ ಸೊಪ್ಪನ್ನು ಸುತ್ತಕೊಂಡು ಬರೀ ಮೈಯಲ್ಲೇ ಅವರು ಓಡಾಡಬೇಕಾಗಿತ್ತು. ಅಂಥ ಪರಿಸ್ಥಿತಿ 1985ರಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವ್ರಿಗೆ ಗೊತ್ತಾಗುತ್ತೆ. ಆಗ ಅದನ್ನು ತಡಿಬೇಕಂತೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರುವಂಥ ಅಲ್ಲಿ ಬಂಗಾರಪ್ಪ ಅವರು ಪ್ರಬಲ ನಾಯಕರು, ಯಡಿಯೂರಪ್ಪ ಅವರು ತುಂಬ ಪ್ರಬಲ ನಾಯಕರು, ಅವರಿಬ್ಬರು ಕೂಡ ಒಂದೇ ಜಿಲ್ಲೆಯವರು ಮತ್ತು CM ಆಗಿರೋರು ಇಬ್ಬರು. ಅವ್ರ ಜಿಲ್ಲೆಯಲ್ಲಿ ಆಗ್ತಿರುವಂಥ ಕಾರ್ಯಕ್ರಮವನ್ನು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ತಡೆಗಟ್ಟಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಜೊತೆಗೆ ಅವರ ಪ್ರಾಣ ಕೂಡ ತುಂಬ ರೂಪಿಸ್ತಾರೆ. ಅವ್ರನ್ನ ಸಾಯಿಸಬೇಕು ಅನ್ನೋದನ್ನು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಸಂಘಟನೆಯನ್ನು ಕಟ್ಕೊಂಡು ಆ ಬೆತ್ತಲೆ ಸೇವೆ ಮಾಡೋದನ್ನು ನಿಲ್ಲಿಸ್ಬೇಕಂತೇಳಿ ಹೋದಾಗ ಅಲ್ಲಿ ಪೂಜಾರಿ ಏನು ಹೇಳ್ತಾನೆ ಅಂದರೆ, ಈ ದಲಿತ ಹೆಣ್ಮಕ್ಳೇನಾದರೂ ಬೆತ್ತಲೆ ಸೇವೆ ಅದು ನಿಂತೋಗ್ಬಿಟ್ರೆ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಕಲೆಕ್ಷನ್ ನಿಂತೋಗ್ಬಿಡುತ್ತೆ, ನಮ್ಮ ದೇವಿಗೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ನಾವೊಂದು ಪ್ರಶ್ನೆ ಕೇಳ್ಕೋಬೇಕಾಗಿದೆ. ಯಲ್ಲಮ್ಮ ದೇವಿ, ನಿಮಗೆ ದಲಿತ ಹೆಣ್ಮಕ್ಳು ಬೆತ್ತಲಾಗಿ ಬಂದರೆ ನಿಮಗೆ ಶಕ್ತಿ ಬರೋದಾ? ಬೇರೆ ಹೆಣ್ಮಕ್ಳು ಬಂದರೆ ಆಗಲ್ವಾ? ಆದರೆ ಹೆಣ್ಮಕ್ಳನ್ನ ಶೋಷಣೆ ಮಾಡೋದು ತಪ್ಪು. ದೇವಿ ಆಗ್ಬೋದು, ದೇವತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಮಾಡೋದು ತಪ್ಪು. ಅದರಿಂದ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಅದನ್ನು ಪ್ರಾರಂಭ ಮಾಡಿದಾಗ ತುಂಬ ತೊಂದರೆಗಳು ಅನುಭವಿಸ್ತಾರೆ, ತುಂಬ ಜನರ ಹತ್ರ ಏಟುಗಳು ತಿಂತಾರೆ. ಒಂದು ಬಾರಿ ಅವ್ರನ್ನ ಕೊಲೆ ಮಾಡೋಕ್ಕೆ ಕೂಡ ಸಿದ್ಧವಾಗ್ತಾರೆ ಜನ. ಅಲ್ಲಿ ಆ ಪೂಜಾರಿ ಮತ್ತು ದೇವಸ್ಥಾನದವರೆಲ್ಲ ಸೇರಿಕೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪರವ್ರನ್ನ ಸಾಯಿಸ್ಬೇಕಂತೇಳಿ ಪ್ರಯತ್ನ ಪಟ್ಟಾಗ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ಹೆಣ್ಮಕ್ಕಳ ಮಾನ ಕಾಪಾಡಬೇಕಂತೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ತೀರ್ಮಾನ ತಗೊಳ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಹೆಣ್ಮಕ್ಳಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಕಳ ಅಭಿವೃದ್ಧಿಗೋಸ್ಕರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮಹಾತ್ಮ ಬಿ ಕೃಷ್ಣಪ್ಪರವರು ಹೆಣ್ಮಕ್ಳಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ಸಿದ್ಧರಾಗಿದ್ರು. ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಜ್ಯೋತಿರಾವ್ ಫುಲೆ, ಬಾಬಾ ಸಾಹೇಬ್ ಮತ್ತು ಬಿ ಕೃಷ್ಣಪ್ಪ ಅವರು ಇಬ್ಬರು ಕೂಡ ಒಂದೇ ಗುರಿ ಇತ್ತು, ಹೆಣ್ಣು ಮಕ್ಕಳನ್ನು ಮಾನ ಮರ್ಯಾದೆಯನ್ನು ಕಾಪಾಡಬೇಕು ಅಂತೇಳಿ. ಈ ರೀತಿ ಆಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತು ಜನತಾ ಪಕ್ಷ ಸರ್ಕಾರಗಳು ಜನರಿಗೆ ಬಸ್ಗಳ ವ್ಯವಸ್ಥೆ ಮಾಡಿ ಕಳಿಸ್ತಿದ್ರು. ನೋಡೋಗ್ರಿ ನೀವು ಅಂತೇಳಿ ಪತ್ರಿಕೆ ಮಾಧ್ಯಮದವರು ಅದನ್ನು ಫೋಟೋಗಳನ್ನ ತೆಗೆದು ಹಾಕ್ತಾಯಿದ್ರು. ಹೆಣ್ಮಕ್ಳು ಬೆತ್ತಲೆಯಾಗಿ ಓಡಾಡೋದನ್ನು. ತಂದೆ ಮಗಳ ಬಟ್ಟೆ ಬಿಸ್ತಾನೆ, ತಾಯಿಯ ಮಗ ಬಟ್ಟೆ ಬಿಸ್ತಾನೆ. ಈ ರೀತಿ ಸೊಪ್ಪನ್ನು ಕಟ್ಟಿ ಯಲ್ಲಮ್ಮ ದೇವಿಗೆ ಸೇವೆ ಮಾಡೋಕ್ಕೆ ಕಳಿಸ್ತಾರೆ. ಅದನ್ನು ನೋಡಿ ಕೃಷ್ಣಪ್ಪರವ್ರಿಗೆ ತುಂಬ ಮನಸ್ಸಿಗೆ ನೋವಾಗಿ ಇದನ್ನು ಹೆಂಗಾದರೂ ಮಾಡಿ ತಡಿಬೇಕಂತೇಳಿ ಹೋರಾಟ ಮಾಡಿದ್ದಕ್ಕಾಗಿಯೇ, ಹೆಣ್ಣು ಮಕ್ಕಳಿಗೆ ಮಾನ ಕಾಪಾಡಬೇಕಂತೇಳಿ ಅವರು ಹೋರಾಟ ಮಾಡಿದ್ದಕ್ಕಾಗಿಯೇ 1986ರಲ್ಲಿ ಅದು ನಿಷೇಧ ಆಗುತ್ತೆ. ಇದಕ್ಕೆ ಪ್ರೇರಣೆ ಯಾರಂದರೆ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು. ಹೆಣ್ಣು ಮಕ್ಕಳಿಗಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದಂಥ ಮಹಾನ್ ನಾಯಕನ ಇವತ್ತು ಪರಿನಿಬ್ಬಾಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವರು ಹುಟ್ಟುದಬ್ಬ ಹೆಂಗೆ ನಾವು ಆಚರಣೆ ಮಾಡ್ತೀವೋ ಅದಕ್ಕಿಂತ ಡಬ್ಬಲ್ ಆಗಿ ಅವರು ತೀರ್ಕೊಂಡಿದ್ದ ದಿನ ನಾವು ಆಚರಣೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟುವಾಗ ಏನೂ ತರಲ್ಲ, ಆದರೆ ಹೋಗುವಾಗ ಎಲ್ಲವನ್ನು ಬಿಟ್ಟೋಯ್ತಾರೆ. ಇಲ್ಲೇ ಎಲ್ಲನೂ ಬಿಟ್ಟೋಯ್ತಾರೆ. ಈ ಸಮಾಜವನ್ನು ಉದ್ಧಾರ ಮಾಡ್ತಾರೆ, ಸಮಾಜವನ್ನು ಬಲಿಷ್ಠವಾಗಿ ಕಟ್ತಾರೆ, ಸಮಾಜಕ್ಕೆ ಪ್ರೇರಣೆ ಕೊಡ್ತಾರೆ, ಸಮಾಜ ಹೆಣ್ಮಕ್ಳಿಗೆ ಗೌರವನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಥ ಮಹಾನ್ ನಾಯಕನ ನಾವು ಇವತ್ತು ನೆನಪು ಮಾಡ್ಕೋದು ತುಂಬ ಒಳ್ಳೆ ಕೆಲಸ. ಇಂಥ ನಾಯಕರ ಶಕ್ತಿಯನ್ನು ಇರೋದ್ರಿಂದನೇ ಇವತ್ತು ದಲಿತ ಸಂಘರ್ಷ ಸಮಿತಿ ಇನ್ನೂ ಜೀವಂತವಾಗಿದೆ. 50 ವರ್ಷ ಆಗಿದ್ರು, 51 ವರ್ಷ ಆಗಿದ್ರು ಕೂಡ ಇನ್ನೂ ಜೀವಂತವಾಗಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿರುವಂಥ DSS ಇನ್ನೂ ಜೀವಂತವಾಗಿದೆ ಅಂತ ಹೇಳಿದ್ರೆ ಇವ್ರು ಮಾಡಿರುವಂಥ ನಿಸ್ವಾರ್ಥ ಸೇವೆಗಳು. ಯಾವುದೇ ಕಾರಣಕ್ಕೂ ದಲಿತರಿಗೆ ಅನ್ಯಾಯ ಆಗಬಾರ್ದು, ಬಡವರಿಗೆ ಅನ್ಯಾಯ ಆಗಬಾರ್ದು, OBCಗಳಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ಜಾತಿಯ ಯಾರು ಬಡವರಿದ್ದಾರೆ ಅವರೆಲ್ಲರೂ ದಲಿತರಿಂದ ತಿಳ್ಕೊಂಡು ಅವ್ರಿಗೆ ಸೇವೆ ಮಾಡಿದ್ದಕ್ಕಾಗಿಯೇ ಇವ್ರಿಗೆ 2001ರಲ್ಲಿ ಇವ್ರಿಗೆ ಮಹಾತ್ಮ ಅಂತ ಹೇಳಿ ಬಿರುದು ಕೊಡ್ತಾರೆ. ಬನ್ನಪ್ಪ ಪಾರ್ಕಲ್ಲಿ ಮಹಾತ್ಮ ಅಂತೇಳಿ ಬಿರುದು ಕೊಡ್ತಾರೆ.
ಇಂಥ ಕೆಲಸಗಳನ್ನ ಮಾಡಿದ್ದಕ್ಕಾಗಿಯೇ ಜನರು ಇವ್ರನ್ನ ಗುರುಸ್ತಾ ಇರೋದು. ಇಂಥ ಕೆಲಸಗಳನ್ನ ಮಾಡಬೇಕು. ವಿಶೇಷವಾಗಿ ಚಂದ್ರಗುತ್ತಿಯಲ್ಲಿ ಯಡಿಯೂರಪ್ಪ ಅವ್ರ ಊರು ಮತ್ತು ಬಂಗಾರಪ್ಪ ಅವ್ರ ಊರು, ಅವ್ರ ಊರಲ್ಲಿ ಯಲ್ಲಮ್ಮ ದೇವಿಗೆ ಹೆಣ್ಣು ಮಕ್ಕಳು ಬೆತ್ತಲೆ ಸೇವೆ ಮಾಡೋದನ್ನ ತಡೆಗಟ್ಟಿದಾರಲ್ಲ, ಆ ಕೆಲಸ ಇಡೀ ದೇವತೆಗಳು ಮಾಡೋಕ್ಕಾಗಲಿಲ್ಲ. ಆದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮಾಡಿ ತೋರಿಸಿದ್ದಾರೆ ಅಂತೇಳಿ ಘಂಟಾಘೋಷವಾಗಿ ನಾವು ಹೇಳಿ ಇವ್ರ ಆತ್ಮಕ್ಕೆ ಒಳ್ಳೆ ಶಾಂತಿ ಸಿಗಲಿ. ಇವರು ಇನ್ನೂ ಜೀವಂತವಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರ ಪ್ರೇರಣೆಯಿಂದ ಇವತ್ತು DSS ಜೀವಂತವಾಗಿದೆ ಅಂತ ಹೇಳಿದ್ರೆ ಇವ್ರ ಆತ್ಮ ನಮ್ಮ ಜೊತೆ ಇದೆ. ಇವರು ಇನ್ನೂ 100 ವರ್ಷ ನಮ್ಮ ಜೊತೆ ಇರಲಿ ಅಂತೇಳಿ ಆಶಿಸ್ತಾ ನಮ್ಮ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್.